ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಆತ್ಮೀಯರೇ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತನ್ನು ಕೇಳಿದ್ದೀರಿ. ಹಾಗಾಗಿ ಒಂದು ಸಮಾಜದ ಉದ್ಧಾರದಲ್ಲಿ ಹೆಣ್ಣಿನ ಪಾತ್ರ, ತಾಯಿಯ ಪಾತ್ರ ಬಹಳ ಮುಖ್ಯವಾದದ್ದು. ಈ ಹೊತ್ತಿನ 21ನೇ ಶತಮಾನದ ಆಧುನಿಕತೆಯ ಮಧ್ಯದಲ್ಲಿಯೂ ಸಹ ವೈಜ್ಞಾನಿಕ ಮತ್ತು ಆಧುನಿಕ ಚಿಂತನೆಗಳ ಜೊತೆಯಲ್ಲಿ ಒಂದಷ್ಟು ಜನಜಾಗೃತಿಯನ್ನು ಮೂಡಿಸುವಂಥ ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಉಸಿರಾಗಿಸಿಕೊಂಡು ಬಾಳಿದವರು, ಬದುಕಿದವರು ಹಲವರು. ಅಂತಹವರಲ್ಲಿ ಈ ಹೊತ್ತು ನನ್ನೊಟ್ಟಿಗೆ ಚಿತ್ರದುರ್ಗದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವಂಥ ಮೀರಾ ನಾಡಿಗ್ ಮೇಡಮ್ರವರನ್ನು ಭೇಟಿ ಮಾಡೋಣ. ಇದೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ. ಮೇಡಮ್ರವರು ರಾಜ್ಯಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ವಿದ್ಯಾರ್ಥಿಗಳು ಅಂದರೆ ಹದಿಹರೆಯದ ಮಕ್ಕಳ ಬದುಕಿನಲ್ಲಿ ಒಂದಷ್ಟು ಬೆಳಕನ್ನು ಮೂಡಿಸುವ ಕಾಯಕದಲ್ಲಿ ತೊಡಗಿದ್ದೀರಿ. ಈ ಥರದ ಯೌವನದ ಹಾದಿಯಲ್ಲಿರುವಂಥ ಮಕ್ಕಳಿಗೆ ಪಾಠ ಮಾಡುವಂಥದ್ದು, ಮಾರ್ಗದರ್ಶಕರಾಗುವಂಥದ್ದು ಕಷ್ಟವೇ ಸಾಧ್ಯ. ಆದರೂ ಸಹ ತಮ್ಮ ವೃತ್ತಿ ಬದುಕಿನ ಕಾರಣಕ್ಕಾಗಿ, ತಾವು ಕಂಡುಕೊಂಡ ಮೌಲ್ಯಗಳನ್ನು ಬಿತ್ತುವ ಕಾರಣಕ್ಕಾಗಿ ನೀವು ಉಪನ್ಯಾಸಕರಾಗಿ ಸುದೀರ್ಘ ಕಾಲ ಕೆಲಸವನ್ನು ಮಾಡಿದ್ದೀರಿ. ಈ ಉಪನ್ಯಾಸಕ ವೃತ್ತಿಗೆ ಬರುವ ಮುನ್ನ ಬಾಲ್ಯದಲ್ಲಿ ಒಂದಷ್ಟು ಕನಸಿರುತ್ತೆ. ನಾನು ಇದಾಗಬೇಕು, ಅದಾಗಬೇಕು, ಆ ಥರದಲ್ಲಿ ಕನಸು ಕಂಡಂತಹ ಅಥವಾ ನಿಮ್ಮ ಬಾಲ್ಯದಲ್ಲಿ ಪುಟಿದೇಳಿಸಿದಂತಹ ಪ್ರಸಂಗಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಸರ್, ನಾನು ಬಾಲ್ಯ ಅಂತ ಬಂದಾಗ ನನಗೆ ಓದಬೇಕು ಅನ್ನೋ ಆಸೆ ಸಹಜವಾಗಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ತಂದೆ ಕೂಡ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಯ ಕೆಲಸ ಮಾಡ್ತಾಯಿದ್ರು. ನಾನು ಓದಿದ್ದೆಲ್ಲ ನಮ್ಮ ಮೂಲತಃ ಶಿವಮೊಗ್ಗ. ಆದರೆ ನಮ್ಮ ತಂದೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ಬೇರೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಹೀಗೆ ಎಲ್ಲ ಕಡೆನೂ ಅಧ್ಯಯನ ಮಾಡಿದ್ದು. ಬಾಲ್ಯದಲ್ಲಿ ನಂದು ಒಂದು ಕನಸು ಅಂತಂದರೆ ಒಂದು ಡಾಕ್ಟರ್ ಆಗಬೇಕು, ಇಲ್ಲ ಲೆಕ್ಚರರ್ ಆಗಬೇಕು, ಅವೆರಡೇ ಇದ್ದಿದ್ದು ಸರ್ ನನಗೆ. ಬಟ್ ನಾನು ಓದಿರ್ತಕ್ಕಂಥ ಅವಾಗ ಅಷ್ಟೊಂದು ಅನುಕೂಲತೆಗಳು ಇರಲಿಲ್ಲ ಸರ್. ಹಾಗಾಗಿ ನಾನು ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ. SLC ಆದ ತಕ್ಷಣ ನಾನೇನು ಮಾಡಿಕೊಂಡೆ, ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು. ಅಂದರೆ ನೀವು ಹುಟ್ಟಿದ್ದು ಮಲೆನಾಡಿನ ಶಿವಮೊಗ್ಗದ ಪರಿಸರದಲ್ಲಿ. ಆ ಮಲೆನಾಡಿನ ಪರಿಸರವೇ ಒಂದು ರೀತಿಯಾದಂತಹ ಸಮೃದ್ಧಿ ಮತ್ತು ಸಮಾಧಾನದ ಬದುಕನ್ನು ಕಟ್ಟಿಕೊಡುವಂಥದ್ದು ಅನ್ನುವ ಮಾತು. ಜೊತೆಗೆ ರಾಷ್ಟ್ರಕವಿ ಕುವೆಂಪುರಂತವರ ಜನ್ಮದ ಒಂದು ಜಿಲ್ಲೆಯೂ ಕೂಡ ಆದದ್ರಿಂದ ನೀವು ಯಾವತ್ತಾದರೂ ಆ ಪ್ರದೇಶಕ್ಕೆ ಹೋಗಿ ಬಂದದ್ದು, ಆ ಓದಂಥ ಸಂದರ್ಭದಲ್ಲಿ ಆ ನೆಲದ ಮೇಲೆ ನಿಂತಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆ ಏನು? ನಾವು ಶಿವಮೊಗ್ಗದಲ್ಲಿ ನಮ್ಮ ಅಜ್ಜಿ ತಾತ ತಂದೆ ತಾಯಿ ಊರು ಸರ್. ಆದ್ರೆ ನಾನು ಓದಿದ್ದೆಲ್ಲ ಬೇರೆ ಬೇರೆ ಕಡೆ. ರಜದಲ್ಲಿ ಮಾತ್ರ ನಾವು ನಮ್ಮ ಹಳ್ಳಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಕುವೆಂಪು ಜನ್ಮಸ್ಥಳಕ್ಕೆ ನಾವು ಹೋಗಿದ್ವಿ ಸರ್. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ, ನಾವು ಬಾಲ್ಯದಲ್ಲೇ ಹೋಗಿರ್ಲಿಲ್ಲ. ಆ ಸ್ಥಳಕ್ಕೆ ಹೋದ ತಕ್ಷಣ ಏನೋ ಒಂಥರ ಶಕ್ತಿ, ಏನೋ ಒಂಥರ ಸ್ಫೂರ್ತಿ ನಮ್ಮಲ್ಲಿ ಹುಟ್ಟುತ್ತೆ ಸರ್. ಈಗ ನಾವು ಏನೋ ಒಂದು ಬರಿಬೇಕು, ನಾವು ಆ ಥರ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಸಮಾಜದಲ್ಲಿ ಒಂದು ಆದರ್ಶ ಆಗಬೇಕು ಅಂತ ಭಾವನೆಗಳು ಬರ್ತೀವಿನ, ಅದೊಂದು ಪ್ರಚಾರ ಆಗಲಿ ಮತ್ತೊಂದಾಗಲಿ. ಜೊತೆಗೆ ನೀವು ಓದಿದ್ದೆಲ್ಲ ರಾಜ್ಯಶಾಸ್ತ್ರ. ಹೌದು ಸರ್. ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ರಾಜ್ಯಶಾಸ್ತ್ರ ಉಪನ್ಯಾಸಕಿ. ಆದರೆ ಕನ್ನಡದ ಬಗೆಗಿನ ಒಲವು ಮತ್ತು ಕನ್ನಡ ಸಾಹಿತ್ಯದ ಬಗೆಗೆ ನೀವು ಪಾದಾರ್ಪಣೆ ಮಾಡಿ ಒಬ್ಬ ಲೇಖಕಿಯಾಗಿ, ಕವಿಯಾಗಿ ರೂಪುಗೊಂಡದ್ದು ಹೇಗೆ ಸರ್? ನಾನು ರಾಜ್ಯಶಾಸ್ತ್ರ ಆಯ್ಕೆ ಮಾಡಿಕೊಂಡೆ, ಬಟ್ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಂತೂ ಖಂಡಿತ ಅಲ್ಲ. ಬಟ್ ನನ್ನ ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನ. ಹಾಗಾಗಿ ನನ್ನ ಬರವಣಿಗೆಗೆ ನಾನು ಪ್ರಾರಂಭ ಮಾಡಿದ್ದೆ 7-8 ವರ್ಷಗಳಿಂದ. ಓದ್ತಾ ಇದ್ದೆ ಸರ್, ಚಿಕ್ಕವಳಿದ್ದಾಗಿಂದ ಪುಸ್ತಕಗಳನ್ನು ಓದ್ತಾ ಇದ್ದೆ. ಕತೆ ಕಾದಂಬರಿ ಅಂತೂ ಅಲ್ಲ, ಈ ವಾರ ಪತ್ರಿಕೆ, ಮಾಸಪತ್ರಿಕೆಗಳನ್ನು, ತುಷಾರ, ಮಯೂರ, ತರಂಗ, ಅವಾಗ ಪ್ರಜಾಮತ ಬರ್ತಾ ಇತ್ತು ಸರ್. ಅಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳನ್ನು, ಹಲವಾರು ಲೇಖನಗಳನ್ನು ನಾನು ಓದ್ತಾ ಇದ್ದೆ. ಆದರೆ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು ಇತ್ತೀಚೆಗೆ. ನನ್ನ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಮತ್ತು ಕನ್ನಡದ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ನನಗೆ ಬರವಣಿಗೆಗೆ ಒಂದು ಸ್ಫೂರ್ತಿ ಸರ್. ಜೊತೆಗೆ ನನ್ನ ಬದುಕಿನಲ್ಲಿ ಆಗಿರ್ತಕ್ಕಂತಹ ಕೆಲವು ಅನುಭವಗಳು ಮತ್ತು ನನ್ನ ಬದುಕಿನ ಬದಲಾವಣೆಗೆ ನಾನು ಈ ಬರವಣಿಗೆನ ಆಯ್ಕೆ ಮಾಡಿಕೊಂಡೆ ಸರ್. ಅಂದರೆ ಬಹಳಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ ಅಮ್ಮ. ಏನು ಅಂತ ಹೇಳಿದ್ರೆ, ಸಾಹಿತ್ಯ ಆಗಬೇಕು, ಲೇಖಕ ಆಗಬೇಕು ಅಂದರೆ ಕನ್ನಡನೇ ಓದಬೇಕು, ಕನ್ನಡ ಐಚ್ಛಿಕ ವಿಷಯ ಕಲಿಬೇಕು, ಅದರಲ್ಲಿ PhD ಮಾಡಿದರೆ ಮಾತ್ರ ದೊಡ್ಡ ಕವಿ ಆಗೋದಕ್ಕೆ ಸಾಧ್ಯ. ಇದನ್ನು ಹೊರತುಪಡಿಸಿ ನಿಮ್ಮ ಮಾತುಗಳನ್ನು ಕೇಳೋದಾದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರ ಅಥವಾ ಆ ಕೆಲಸ ಮಾಡುವಂತಹ ಮನಸ್ಥಿತಿ ಮತ್ತು ಅಭಿವ್ಯಕ್ತಿಗೊಳಿಸುವಂತಹ ಮನಸ್ಸಿದ್ರೆ ಯಾವುದೇ ರೂಪದಲ್ಲಾದರೂ ಬದಲಾವಣೆಯನ್ನು ಆಗ್ಬೋದು.
ಅದಕ್ಕೆ ಅನೇಕ ಜನ ಕೆಳವರ್ಗದಲ್ಲಿರುವಂಥ ಅಂದರೆ ಬಹಳಷ್ಟು ನೊಂದು ಬೆಂದು ಇದ್ದಂಥ ನಮ್ಮ ಜನಪದರು ಕಟ್ಟಿಕೊಟ್ಟಂಥ ಹಾಡುಗಳೇ ನಮಗೆ ಸಾಕ್ಷಿ. ಒಬ್ಬ ತಾಯಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆಯ ಬೆಳೆಯೋಳ ಭೂಮ್ತಾಯಿನ ನಾವೆದ್ದು ಕೈಯ ಮುಗಿದೇನ ಅನ್ನೋದಕ್ಕೆ ಯಾವುದೇ PhDಗಳು ಬೇಕಿಲ್ಲ ಅಂತ ಅನಿಸುತ್ತೆ. ಅಂತಹ ಒಂದು ಆಸಕ್ತಿಯಿಂದ ನೀವು ಈ ಕ್ಷೇತ್ರಕ್ಕೆ ಬಂದ ಮೇಲೆ ನೀವು ಬರೆದಂತಹ ಕವನಗಳ ಕುರಿತು, ನಿಮ್ಮ ಪ್ರಕಟಿತ ಕೃತಿಗಳ ಕುರಿತು, ನಿಮ್ಮ ಒಂದಷ್ಟು ಪ್ರಶಸ್ತಿಗಳ ಪಡೆದಂಥವುಗಳನ್ನು ಕುರಿತು ಮಾತನಾಡಿ. ಸರ್, ನನಗೆ ಈ ಪುಸ್ತಕ ಬರೀಲಿಕ್ಕೆ ಅಥವಾ ಈ ಒಂದು ಪುಸ್ತಕ ಒಂದು ಕವನ ಸಂಕಲನ ಅಂತಕ್ಕಂಥದ್ದು ಬಿಡುಗಡೆ ಮಾಡಲಿಕ್ಕೆ ನನ್ನ ಒಂದು ಅಕ್ಷರನಾದ ಅಂತಕ್ಕಂತಹ ಒಂದು ಪ್ರಕಾಶನ ಮತ್ತು ಅಕ್ಷರನಾದ ವೇದಿಕೆ ಒಂದು ಕಾರಣ ಆಗುತ್ತೆ ಸರ್. ಹಾಗೇನೆ ಇಲ್ಲಿ ನನಗೆ ಮೂಲತಃ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಒಬ್ಬ ಹಿರಿಯ ಮತ್ತು ಆತ್ಮೀಯರು ಅಂತಂದರೆ ನಮ್ಮ ಚಿನ್ಮೂಲಾದ್ರಿ ವೇದಿಕೆಯ ಸಂಸ್ಥಾಪಕಿ ಆಗಿರ್ತಕ್ಕಂತಹ ದಯಾಪುತ್ತೂರ್ಕರ್ ಮೇಡಮ್. ನಾನು ಬರೀತಾ ಇದ್ದೆ ಸರ್, ಆದರೆ ನನಗೆ ಈ ಕವನ ಸಂಕಲನ ಹೊರಗೆ ತರಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದರೆ ಅವ್ರು ನನ್ನೆಲ್ಲ ಪ್ರೋತ್ಸಾಹ, ಒಂದು ಧೈರ್ಯ ಎಲ್ಲ ತುಂಬಿದ್ರು. ಹಾಗೇನೆ ನನ್ನ ತಮ್ಮ ಸಹೋದರ ವಾಸುದೇವ ನಾಡಿಗ್ ಅಂತ, ಅವನು ಸಹ ಹಿರಿಯ ಸಾಹಿತಿ ಮತ್ತು ಕವಿ ಆಗಿದ್ದಾರೆ. ಅವರು ನನಗೆ ತುಂಬ ಸ್ಫೂರ್ತಿ ಮತ್ತು ಒಂದು ಪ್ರೇರಣೆ. ಅವ್ರು ಹೇಳ್ತಾ ಇದ್ದ, ನೀನು ಮುಂಚೆನೇ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕಿತ್ತು ಅಂತ. ಬಟ್ ನನಗೆ ಸ್ವಲ್ಪ ಲೇಟ್ ಆಯಿತು ಅಂತ. ಅದು ನನಗೆ ಬರಿಬೇಕು ಅಂತ ಅನಿಸ್ತಿದ್ದೆ, ಸ್ವಲ್ಪ ತಡ ಆಯಿತು ಅಂತ ನಾನು ಅಂದ್ಕೊಂಡೆ. ಬಹುಶಃ ಎಲ್ಲರೂ ಕೇಳೋ ಹಾಗೆ ನೀವು ಕನ್ನಡ ಲೆಕ್ಚರರ್ ಅಂತ ಕೇಳ್ತಾರೆ. ಇಲ್ಲ, ನಾನು ಕನ್ನಡ ಲೆಕ್ಚರರ್ ಅಲ್ಲ. ನಿಮ್ಮ ಪುಸ್ತಕದ ಶೀರ್ಷಿಕೆ ನನ್ನ ವಿನಂತಿಗೆ ನಿನ್ನ ರುಜು ಅನ್ನುವಂಥದ್ದಿದೆ. ಇದು ಪ್ರಕೃತಿಯನ್ನ ಕುರಿತು ಬರೆದದ್ದ ಅಥವಾ ನಿಮ್ಮ ಮನೆಯವರ ಸಹಕಾರಕ್ಕಾಗಿ ಸ್ಮರಿಸಿಕೊಂಡು ಬರೆದ ಕವನನ? ಸರ್, ಅದು ನನ್ನ ವಿನಂತಿಗೆ ನಿನ್ನ ರುಜು ಅಂತಂದ್ರೆ ನಾನು ಸ್ವಲ್ಪ ಆಧ್ಯಾತ್ಮದ ಕಡೆಗೆ ನಾನು ಹೆಚ್ಚು ಒಲವನ್ನು ಹಾಗಾಗಿ ನಾನು ಏನೇ ಮಾಡಿದ್ರು ಕೂಡ ನಾನು ಅದು ಒಳ್ಳೇದೋ ಸರಿನೋ ತಪ್ಪೋ ಅದು ಏನಾದ್ರಾಗಿರ್ಲಿ, ಅದು ನಿನ್ನ ಅಪ್ಪಣೆ ಇರಬೇಕು, ನಿನ್ನ ಸೈನ್ ಆಗ್ಬೇಕು ಅನ್ನೋದು ಅಂದ್ರೆ ಆ ದೃಷ್ಟಿಯಲ್ಲಿ ನಿನ್ನ ರುಜು ಇರಬೇಕು ಅಂತಕ್ಕಂಥದ್ದನ್ನ ಬಹುಶಃ ಅಗೋಚರ ಶಕ್ತಿಗೆ ನಾನು ವಿನಂತಿ ಮಾಡ್ಕೊಂಡಿರೋ ಸರ್. ಅದು ಕುವೆಂಪು ಅವರು ಸಹ ಒಂದ್ ಕಡೆ ದೇವರು ರುಜು ಮಾಡಿದನು ಅಂತ ಒಂದು ಕವನವನ್ನು ಬರೆದಿದ್ದಾರೆ. ಬಹುಶಃ ಆ ಒಂದು ಪದ ನಿಮಗೆ ಸ್ಫೂರ್ತಿ ಆಗಿದ್ರು ಆಗಿರ್ಬೋದು. ಟೈಟಲ್ ಇದಾಗಿ ನೀವು ಬರೆದಂತಹ ಈ ಒಂದು ಸಾಹಿತ್ಯ ಕೃಷಿಯನ್ನು ಗುರುತಿಸಿ, ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೆ ಬಂದಂತ ಪ್ರಶಸ್ತಿಗಳು? ಸರಿ, ನನಗೆ ಬಂದಿರತಕ್ಕಂಥ ಪ್ರಶಸ್ತಿ ಅಂದ್ರೆ ಅಕ್ಷರನಾದ ವೇದಿಕೆ ಅಂತ ಹೇಳಿದ್ನಲ್ಲ, ಬೆಂಗಳೂರಲ್ಲಿದೆ, ರಾಜ್ಯ ಮಟ್ಟದ ಒಂದು. ಅಲ್ಲಿ ಕುವೆಂಪು ಒಂದು ಪ್ರಶಸ್ತಿ ಕೊಟ್ಟರು. ಅವರೇ ಒಂದು ಕವನ ಎಲ್ಲ ವಾಚನ ಮಾಡಿದ್ದಕ್ಕೆ. ಅನಂತರ ಅವರು ಒಂದು ಬೇಂದ್ರೆ ಪ್ರಶಸ್ತಿಯನ್ನು ಸಹ ಅವರು ಕೊಟ್ಟರು ನನಗೆ. ಬಟ್ ನನಗೇನು ಅದು ಇಲ್ಲ, ಯಾಕಂದ್ರೆ ಅವ್ರ ಮಟ್ಟಕ್ಕೆ ನಾವು ತಲುಪಬೇಕು ಅಂದ್ರೆ ನಾವು ಅವ್ರ ಸ್ಫೂರ್ತಿ ಅಷ್ಟೇ ಸರ್. ಬಟ್ ನಾನು ಅದನ್ನ ಎಲ್ಲೋ ಇದು ಮಾಡ್ಕೊಳ್ಳಿಲ್ಲ. ಅಲ್ಲ, ಅದು ಅದಾಗಿ ಬಂದಂತಹ ಅವಕಾಶ ಆದ್ರಿಂದ ಅದಕ್ಕೆ ಹೆಮ್ಮೆ ಪಡುವಂಥದ್ದು, ಮತ್ತಷ್ಟು ನ್ಯಾಯ ಒದಗಿಸೋ ಕೆಲಸವನ್ನು ಮಾಡ್ತಾ ಹೋಗಿ ನೀವು ಬರೆದ ಕವನಗಳಲ್ಲಿ ಒಂದು ಕವನವನ್ನ ಈಗ ವಾಚನ ಮಾಡಿ. ಯಾವ್ದಾದ್ರು ನಿಮಗೆ ಇಷ್ಟವಾದಂತ ಲೇಖಕರಿಗೆ ಇದನ್ನು ಹೇಳಿದ್ರೆ ಒಂದು ಸಂದೇಶ ಮುಟ್ಟುತ್ತೆ ಅನ್ನುವಂಥದ್ದು? ಇದರಲ್ಲಿ ಸುಮಾರು 47 ಕವನಗಳಿದೆ. ಅದ್ರಲ್ಲಿ ನನ್ನ ಸಬ್ಜೆಕ್ಟ್ ಒಂದು ಅಂದ್ರೆ ನನ್ನ ಆಯ್ಕೆ ವಿಷಯ ರಾಜ್ಯಶಾಸ್ತ್ರ ಆಗಿರೋದ್ರಿಂದ ನಾನು ಹೋದ ವರ್ಷ ಚುನಾವಣೆ ಆಯ್ತಲ್ಲ ಸರ್, ಆ ಚುನಾವಣೆ ಬಗ್ಗೆ ಒಂದು ಕವನ ಬರೆದಿದ್ದೆ. ಅದನ್ನ ನಾನು ಓದ್ತೀನಿ. ಶೀರ್ಷಿಕೆ? ಹೌದು ಸರ್. ಕವನದ ಶೀರ್ಷಿಕೆ ಚುನಾವಣೆ. ಬೇಸಿಗೆ ಸುಡು ಬಿಸಿಲು ಎಲ್ಲೆಡೆ, ಏರುತ್ತಿದೆ ಚುನಾವಣಾ ಕಾವು ಮತ್ತೊಂದೆಡೆ. ಪಕ್ಷಗಳ ನಡುವೆ ಹಣಾಹಣೆ, ಕೇಳಿಸಲಿಲ್ಲ ಶ್ರೀಸಾಮಾನ್ಯನ ಬವಣೆ. ಜಾತಿ ಧರ್ಮ ಕೋಮುಗಳಿಗೆ ಹಾಕುವರು ತರಾವರಿ ಮಣೆ. ಅಧಿಕಾರ ಗದ್ದುಗೆ ಏರಲು ಹರಸಾಹಸ, ಅದರಾಚೆಗೆ ಒಡ್ಡುವರು ನೂರಾರು ಆಸೆ ಆಮಿಷ. ಗುಡಿಸಲೋ ಬೀದಿಯೋ ಮನೆಯೋ ಎಗ್ಗಿಲ್ಲದೆ ನಡೆದಿದೆ ಮತಯಾಚನೆ. ಮತದಾರ ನೀ ಅರಿಯೇ ಈ ನಯವಂಚನೆ. ಕಾಲಕಾಲಕ್ಕೆ ನಡೆಯುವ ಸಾರ್ವತ್ರಿಕ ಚುನಾವಣೆ, ಗಲಭೆ ಗಲಾಟೆಯಾದರೋ ಮರುಚುನಾವಣೆ. ಸ್ಥಾನ ತೆರವಾಯ್ತೋ ಉಪಚುನಾವಣೆ, ಸರ್ಕಾರ ಉರುಳಿತೋ ಮಧ್ಯಂತರ ಚುನಾವಣೆ. ಪ್ರಜ್ಞಾವಂತ ಪ್ರಜೆಯೇ ನೀ ಮರೆತರೆ ಪ್ರಜಾತಂತ್ರ ನಮ್ಮ ಬದುಕೆ ಅತಂತ್ರ, ನಮ್ಮ ಬದುಕೆ ಅತಂತ್ರ. ಬುದ್ಧಿವಂತ ಮತದಾರನೇ ನೀ ಪುಕ್ಕಟೆ ಪಡೆದುಕೋ 500ರ ನೋಟ, ನೀ ಪುಕ್ಕಟೆ ಪಡೆದುಕೋ 500ರ ನೋಟ. ಕೊನೆಗೆ ಒತ್ತಿ ಬಾ ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಎಂಬ ನೋಟ. ಕೊನೆಗೆ ಒತ್ತಿ ಬಾ ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಎಂಬ ನೋಟ. ನೋಟ್ ಅಂದ್ರೆ NOT ಲಾಸ್ಟ್ ಇರುತ್ತಲ್ಲ ಸರ್,
ನೋಟ ಮತ ಚಲಾಯಿಸೋದು ಅಂತ. ಮತ್ತೆ ಯಾರು ನನ್ನ ಇಷ್ಟ ಇಲ್ಲ ಅನ್ನೋದನ್ನ ಲಾಸ್ಟ್ ಒಂದಿರುತ್ತಲ್ಲ ಅದು. ಅಲ್ಲ, ನಿಮ್ಮ ಕವನ ಚುನಾವಣೆ ವ್ಯವಸ್ಥೆ ಮತ್ತು ಪ್ರಬುದ್ಧ ಮತದಾರ ತೆಗೆದುಕೊಳ್ಳಬಹುದಾದ ನಿರ್ಧಾರವನ್ನು ಕುರಿತದ್ದಿದೆ. ನನ್ನದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಓಟ ಹಾಕದೆ ನೋಟ ಒತ್ತಿ ಬಂದ್ರೆ ನಮ್ಮ ಕರ್ತವ್ಯ ಕೈ ತಪ್ಪಿದಂಗಲ್ವಯ? ನಾನೊಂದು ಪ್ರಬುದ್ಧ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರಬುದ್ಧ ಸರ್ಕಾರವನ್ನು ನಾವು ಆಯ್ಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಅರ್ಹರಾಗಿರ್ತಕ್ಕಂತಹ ಮತ್ತು ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ನಿಂತಾಗ ಮಾತ್ರ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಬಹುಶಃ ಮೇಡಮ್, ಈಗ ನೀವು ಪಾಸ್ ಮಾಡೋದಕ್ಕೆ 35 ಮಾರ್ಕ್ಸ್ ಅಂತ ನಿಗದಿಪಡಿಸಿದ್ದೀರಿ. 24 ಸರ್. ಅಲ್ಲ, ಒಂದು ವೇಳೆ ಈಗ ಸರಳೀಕರಿಸಿ ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು ಅಂತ 24 ನಿಗದಿಪಡಿಸಿದ್ದೀವಿ ಅಂತ ಇಟ್ಕೊಳ್ಳಿ. ಆದರೆ ಎಲ್ಲರೂ ಫೇಲ್ ಆದಾಗ 10 ತಗೊಂಡು 23 ಬಂದನ್ನು ಪಾಸ್ ಮಾಡೋದು ಸೂಕ್ತ ಅಲ್ವಾ? 23 ಅವನಿಗೆ ಬಂದಾಗ ಈಗ ಎಲ್ಲರೂ 10 ಮಾರ್ಕ್ಸ್ ತಗೊಂಡಿದ್ದಾರೆ. ಈಗ ಒಬ್ಬರನ್ನಾದ್ರೂ ನಾವು ತೇರ್ಗಡೆ ಮಾಡ್ಬೇಕು ಯಾವುದೋ ಒಂದು ಕ್ರಿಯೆಯಲ್ಲಿ. ಅಂದ್ರೆ ಹೆಚ್ಚು ತಪ್ಪುಗಳನ್ನ ಮಾಡುವವರನ್ನ ನೋಡ್ತಾ ಬಂದು ಅತೀ ಕಡಿಮೆ ತಪ್ಪು ಮಾಡಿದವನ್ನ ಬೆನ್ ಚಪ್ಪರಿಸಿದ್ರೆ ಅವನಿಗೊಂದು ಭವಿಷ್ಯ ಕೊಟ್ಟಾಗೆ ಅಥವಾ ಒಂದು ಒಳ್ಳೆ ಸಂದೇಶ ಕೊಟ್ಟಾಗೆ ಅಂತ ಅನ್ಸಲ್ವಾ? ನಾವೇನ್ ಮಾಡ್ತೀವಿ, 23 ಬಂದಾಗ ಹೆಂಗೋ ಮಾಡಿ 24 ಕೊಟ್ಟು ಪಾಸ್ ಮಾಡ್ಬಿಡ್ತೀವಿ ಸರ್. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲ ಆಗಿದ್ದಾಗ ನಾನು ಯೋಚನೆ ಮಾಡಿದ್ದೆ, ಇದರ ನೋಟ ಅಂತ ಯಾಕೆ ಮಾಡ್ಬೇಕಿತ್ತು ಅಲ್ವಾ ಸರ್? ಎಲ್ರೂ ನೋಟ ಒತ್ಬಿಟ್ರೆ ನಮ್ಗೆ ಸರ್ಕಾರ ಅಸ್ತಿತ್ವಕ್ಕೆ ಬರೋದೇ ಇಲ್ವಲ್ಲಮ್ಮ? ಬರಲ್ಲ. ಆದ್ರೂ ಅವ್ರವ್ರ ಮನಸ್ಥಿತಿಗಳು ಅಂದ್ರೆ ಇದು ನಿಮಗೆ ಪ್ರಸ್ತುತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಕೇಳಿದ ಪ್ರಶ್ನೆ. ಆದ್ರೆ ನೀವು ಭಾವಿ ಪ್ರಜೆಗಳಿಗೆ ರಾಜ್ಯಶಾಸ್ತ್ರ ಮತ್ತು ಚುನಾವಣೆಯ ಮಹತ್ವವನ್ನ, ಮತದಾನದ ಮಹತ್ವ ತಿಳಿಸುವಾಗ ನೀವೊಂದು ನಿಮ್ಮ ಪಠ್ಯದಲ್ಲಿರುವಂತಹ ರೀತಿಯಲ್ಲಿ ನಮ್ಮ ಚುನಾವಣೆಗಳು ನಡೀತಾ ಇದ್ದಾವೆ ಇಲ್ಲ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಪಠ್ಯದಲ್ಲಿ ಸರ್ ಇರೋದೇ ಒಂದು, ಬಟ್ ನಡೀತಾ ಇರೋದೇ ಒಂದು ಸರ್. ನಾವು ಹೇಳ್ತೀವಿ, ಇದರಲ್ಲೆಲ್ಲ ಹೇಳಿದ್ದೀನಿ ನಾನು, ದುಡ್ಡು ತಗೋಬಾರ್ದು ಓಟ್ ಹಾಕ್ಬೇಕಾರೆ, ಅದೇ ರಾಜಕೀಯ, ಜಾತಿ, ಆಮಿಷಗಳು, ಕೋಮುಗಳು ಯಾವುದಕ್ಕೂ ಒಳಗಾಗಬಾರ್ದು ಅಂತ ಹೇಳ್ತೀವಿ. ಬಟ್ ಇವತ್ತಿನ ಕಾಲ ಏನಾಗಿದೆ, ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ. ಒಂದಷ್ಟು ವ್ಯವಸ್ಥೆ ಸುಧಾರಿಸ. ಆದ್ರೂ ಕೂಡ ಇವತ್ತಿನ ಯುವ ಜನಾಂಗ ಇದನ್ನ ಬದಲಾವಣೆ ಮಾಡಬಹುದು ಸರ್, ಖಂಡಿತ ಸರ್. ಇವತ್ತು ಯುವಕರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಇದನ್ನೆಲ್ಲ ಖಂಡಿತ ವ್ಯವಸ್ಥೆನ 100% ಆಗ್ಲಿಲ್ಲ ಅಂತಂದ್ರೂ ಮಾಡಬಹುದು ಸರ್. ಅಂದ್ರೆ ನಾವು ಒಂದು ಆಶಾಭಾವನೆ ಇಟ್ಕೊಳ್ಳೋಣ. ಖಂಡಿತ ಸರ್, ಖಂಡಿತ ಒಂದು ದಿನ ಒಳ್ಳೆ ಕಾಲ ಬರುತ್ತೆ, ಒಳ್ಳೆ ಸರ್ಕಾರ ಬರುತ್ತೆ. ಹೌದು, ಒಳ್ಳೆ ಪಕ್ಷಕ್ಕಿಂತ ಹೆಚ್ಚಾಗಿ ಸರ್ ಒಳ್ಳೆ ವ್ಯಕ್ತಿ, ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಬಹುದು ಅಂತ ಆ ನಿಟ್ಟಿನಲ್ಲಿ ಎಲ್ಲರೂ ಚಿಂತೆ ಮಾಡುವಂತಾಗ್ಲಿ ಮೇಡಮ್. ಮತ್ತೊಂದು ಕವನವನ್ನು ವಾಚನ ಮಾಡಿ. ಮತ್ತೊಂದು ಕವನ ಸರ್, ನಮ್ಮ ಮನೆಯವರ ನೆನಪಲ್ಲಿ ಅವರಿಲ್ಲ. ನಾಳೆಗೆ 4 ವರ್ಷ ಆಗುತ್ತೆ ಅವ್ರು ಹೋಗಿ. ಕೊರೋನಾದಲ್ಲಿ ಹೋದ್ರು ಸರ್ ಈಗ. ಹಾಗಾಗಿ ಅವರ ನೆನಪಲ್ಲಿ ನಾನು ಬರೆದಿರ್ತಕ್ಕಂತಹ ಒಂದು ಭಾವನಾತ್ಮಕ ಕವಿತೆ ಅಂತ ಹೇಳ್ತೀನಿ ಸರ್ ನಾನು. ಕವನದ ಶೀರ್ಷಿಕೆ ನೆನಪಿನ ಅಲೆಗಳಲ್ಲಿ. ಮಲೆನಾಡ ಮಡಿಲಲ್ಲಿ, ಕಾನನದ ತಂಪಿನಲ್ಲಿ, ತುಂತುರು ವರ್ಷದ ಹನಿಗಳಲ್ಲಿ, ನನ್ನ ಕನಸಿನ ಕಲಿಕೆಯ ಪಯಣದಲ್ಲಿ, ಗಂಭೀರ ನಡೆನುಡಿಯ ಗೆಳೆಯ ನಸುನಗುತ್ತ ಸಂಧಿಸಿ ಬೆಳೆದ ಆ ಗೆಳೆತನವ ನಾ ಹೇಗೆ ಮರೆಯಲಿ? ಊರು, ಕೇರಿ, ಜಾತಿ, ಹೆಸರು ಕೂಡ ಕೇಳದೆ, ಸಿರಿತನ, ಕುಲ, ನೆಲ ಗಮನಿಸದೆ, ಮಾತಿಲ್ಲದೆ ಮೌನದೆ ಅಂಕುರಿಸಿದ ಆ ಪ್ರೀತಿಯ ನಾ ಹೇಗೆ ಮರೆಯಲಿ? ನಡೆದಾಡಿದ ದಾರಿಗಳೆಷ್ಟೋ, ಕೋರಿಕೊಂಡ ದೇವರೆಷ್ಟೋ, ಬರೆದ ಓಲೆಗಳೆಷ್ಟೋ, ಕರೆಯ ರಿಂಗಣಗಳೆಷ್ಟೋ, ಹೃದಯದ ಬಾಗಿಲ ತೆರೆದು ನಿನ್ನ ಬರುವಿಕೆಗಾಗಿ ಹಾತೊರೆದ ಆ ದಿನಗಳ ನಾ ಹೇಗೆ ಮರೆಯಲಿ? ಎಲ್ಲ ಮನಗಳ ಓಲೈಸಿ ಗೋಧೂಳಿ ಸಮಯದಿ ಆಡಂಬರವ ಬದಿಗಿರಿಸಿ, ಸರಳ ದಾಂಪತ್ಯಕ್ಕೆ ಎಲ್ಲರೂ ಹರಸಿ ಹಾರೈಸಿದ ಆ ಗೆಲುವಿನ ಕ್ಷಣಗಳ ನಾ ಹೇಗೆ ಮರೆಯಲಿ? ಶ್ರಮದ ಮಹಿಮೆ, ಛಲದ ಜೀವನ, ಸ್ವಾಭಿಮಾನದ ಬದುಕ ಕಲಿಸಿದ ಗುರು ನೀನು. ನಿನ್ನ ಪ್ರೇಮದ ಲಾಂಛನ ನನ್ನ ಬಿಗಿದಪ್ಪಿಕೊಂಡಿರಲು ನಾ ಹೇಗೆ ಮರೆಯಲಿ? ನೀನಿಲ್ಲದ ಮನೆ ಮನ ಖಾಲಿ ಖಾಲಿ, ಮತ್ತೊಮ್ಮೆ ಹುಟ್ಟಿ ಬರಬೇಕು ಬಾಳ ಗೆಳೆಯ ನನ್ನ ಪ್ರೀತಿಗಾಗಿ, ಧರಣಿ ಆಳುವ ದೊರೆಯಾಗಿ. ನೀವು ಗಂಡನನ್ನ ಇಲ್ಲಿ ಒಬ್ಬ ಸ್ನೇಹಿತನನ್ನಾಗಿ ಸ್ವೀಕರಿಸಿದ್ದು,
ಜೊತೆಗೆ ನಂತರದಲ್ಲಿ ನೀವು ಬಹುಶಃ ನಿಮ್ಮ ಕವನದ ಆಶಯವನ್ನು ನೋಡ್ತಾ ಹೋದ್ರೆ ನಿಮ್ಮದೊಂದು ಪ್ರೇಮ ವಿವಾಹ ಅಂತ ನಾನು ಭಾವಿಸ್ತೇನೆ. ಆದರೆ ಕೊನೆಯಲ್ಲಿ ಎಲ್ಲರ ಮನಸ್ಸೊಪ್ಪಿ ಗೋಧೂಳಿ ಲಗ್ನದಲ್ಲಿ ಮದುವೆ ಆದದ್ದು ಒಂದು ಶುಭ ಸಂಖ್ಯೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಪ್ರೇಮಕ್ಕೆ ಕಟ್ಟು ಬಿದ್ದು ಸಂಬಂಧಗಳನ್ನು ಕಳೆದುಕೊಂಡು ತಂದೆ ತಾಯಿಗೆ ನೋವು ಮಾಡಿ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅದನ್ನಿಟ್ಟುಕೊಂಡು ಆ ಚೌಕಟ್ಟನ್ನೂ ಮೀರದೆ ಎಲ್ಲರ ಮನಸ್ಸು ಒಪ್ಪಿ ಮದುವೆಯಾದದ್ದು, ಅವರು ಬಿಟ್ಟು ಹೋದಾಗ ಆದ ನಿಮ್ಮ ನೋವಿನ ಒಂದು ಅದ್ಭುತವಾದ ಮಾತುಗಳನ್ನು ಹೇಳಿದ್ದೀರಿ ಮೇಡಮ್. ಪ್ರತಿಯೊಂದು ಹೆಣ್ಣು ಪತಿಯೇ ದೇವರು ಅನ್ನುವಂಥದ್ದು ಕೇವಲ ಪೂಜ್ಯತೆಗಾಗಿ ಅಲ್ಲ, ಮನಸ್ಸಾಕ್ಷಿಯಿಂದ ಒಪ್ಪಿಕೊಂಡಂಥ ಮಾತಾದಾಗ ಆ ಬದುಕು, ಆ ಸಂಸಾರ ಸುಖದ ಸಾಗರ ಆಗುತ್ತೆ ಅಂತ ನಾನು ಅದನ್ನು ಭಾವಿಸ್ತೇನೆ. ನೀವು ಒಬ್ಬ ಹಿರಿಯ ಉಪನ್ಯಾಸಕರಾಗಿ ಈ ಹೊತ್ತಿನ ಯುವಜನಾಂಗಕ್ಕೆ ಕೊಡಬಹುದಾದ ಸಂದೇಶ ಏನು? ಸರ್, ಈ ಹೊತ್ತಿನ ಯುವ ಜನಾಂಗಕ್ಕೆ ನಾನು ಕೊಡಬೇಕಾಗಿರ್ತಕ್ಕಂಥ ಮುಖ್ಯ ಸಂದೇಶ ಅಂತಂದರೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೋಬೇಕು ಸರ್. ಜೊತೆಗೆ ನೈತಿಕತೆಯನ್ನು ಖಂಡಿತ ಉಳಿಸ್ಕೊಳ್ಬೇಕು ಸರ್. ಹಾಗೆಯೇ ಆದಷ್ಟು ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಸರ್. ಅದನ್ನು ರಕ್ಷಣೆ ಮಾಡಬೇಕು. ತಪ್ಪು ದಾರಿಗೆ ಹೋಗಬಾರ್ದು. ಯಾವುದೋ ಆಕರ್ಷಣೆಗಳಿಗೆ ಒಳಗಾಗ್ದೇನೆ ತಮ್ಮ ಬದುಕನ್ನು ಒಂದು ಒಳ್ಳೆ ರೀತಿಲಿ ಕಟ್ಕೊಳ್ಬೇಕು ಅಂತ ನಾನು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಮೇಡಮ್. ನಮ್ಮ ವಾಹಿನಿಯ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ನಮಸ್ಕಾರ. ಪ್ರೇಕ್ಷಕರೇ, ಕೇಳಿದ್ರಲ್ಲ, ಜೀವನ ಮೌಲ್ಯಗಳ ಗಣಿಯಾಗಬೇಕು, ಬದುಕು ಸುಂದರವಾಗಬೇಕು ಅಂತೇಳಿದರೆ ಸರಿದಾರಿಯಲ್ಲಿ ನಡೀಬೇಕು ಅನ್ನುವ ಮೇಡಮ್ರವರ ಮಾತುಗಳನ್ನು ಮತ್ತೆ ನೆನಪು ಮಾಡ್ಕೊಳ್ತಾ ಮುಂದಿನ ವಾರ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.